ಸರ್, ರಾಜ್ಕುಮಾರ್ ಅವರ ಫೇವರೇಟ್ ನಂಬರ್ 9 ಅಂತೆ. ಸೊ ಅವ್ರಿಗೊಂದು ಕೋಣೆ ಅಲರ್ಟ್ ಆಗಿರ್ಬೇಕಿತ್ತಂತೆ, ರೂಮ್ ನಂಬರ್ 9. ನಿಮಗೂ ಗೊತ್ತಿದೆ ಅದು ಎಲ್ಲಿ ಸರ್? ಏನ್ ಕತೆ ಸರ್ ಅದು ನಂಬರ್ 9? ಇದು ಹೈಲ್ಯಾಂಡ್ಸ್ ಅವ್ರ ಫೇವರೇಟ್ ಹೋಟೆಲ್ ಅಂತ. ಹೌದೌದು, ಹೋಟೆಲ್. ಅದು ನಾನು ಹೇಳಿದ್ನಲ್ಲ, ಒಂದು ಹೋಟೆಲ್ಗಿಂತ ಹೆಚ್ಚಾಗಿ ಅದೊಂದು ಸ್ಟುಡಿಯೋ ತರ ಇತ್ತು. ಎಲ್ಲ ಸಿನಿಮಾಕ್ಕೆ ಸಂಬಂಧಪಟ್ಟ ಕೆಲಸ ನಡೀತಿದ್ದು ಅಲ್ಲೇನೆ. ಆಗ ಚೆನ್ನೈನಲ್ಲಿ ಮದ್ರಾಸ್ನಲ್ಲಿ ಚಿತ್ರರಂಗ, ಕನ್ನಡ ಚಿತ್ರರಂಗ ಕೂಡ ಅಲ್ಲೇ ಇತ್ತು. ರಾಜ್ಕುಮಾರ್ ಅಲ್ಲೆಲ್ಲ ನಟ ಅಲ್ಲೇ ಇದ್ರು ಹೆಚ್ಚಾಗಿ. ಸೊ ಅವರು ಇಲ್ಲಿ ಶೂಟಿಂಗ್ ಬಂದಾಗ ಅದೊಂದು ರೂಮು, ಆ ರೂಮು ಅವರಿಗೆ ಮೀಸಲು, ಅದು ಯಾರಿಗೂ ಕೊಡ್ತಾ ಇರಲಿಲ್ಲ ಓನರ್. ಸೊ ಆ ರೂಮಲ್ಲಿ ಇದ್ದವರು ಇದ್ದಕ್ಕಿದ್ದಾಗೆ ಬೇಡರ ಕಣ್ಣಪ್ಪದ ಒಬ್ಬರು ಪ್ರೊಡ್ಯೂಸರ್, ಅಂದ್ರೆ AVM ಸ್ಟುಡಿಯೋದ ಓನರ್ ಮೇಯಪ್ಪ ಚೆಟ್ಟಿ ಅಂತೇಳಿ, ಅವರು ಇಲ್ಲಿ ಸದಾಶಿವನಗರದಲ್ಲಿ ಅವ್ರದ್ದೊಂದು ಮನೆ ಇತ್ತು. ಆ ಮನೆಯನ್ನ ತೋರಿಸಿದ್ರು. ಇನ್ನು ಅಲ್ಲೆಲ್ಲ ಉಳ್ಕೊಳ್ಳೋದು ಬೇಡ, ಸೊ ಇಲ್ಲಿಗೆ ಬನ್ನಿ ಅಂತೇಳಿ ಅವ್ರಿಗೆ ಕೊಟ್ಟರು. ಅದು ಮಾತುಕತೆ ಆಯಿತು. 12 ಲಕ್ಷಕ್ಕೂ ಆ ಕಾಲದಲ್ಲಿ 15 ಲಕ್ಷಕ್ಕೂ ಆ ಮನೆಯನ್ನು ತಗೊಂಡ್ರು ರಾಜ್ಕುಮಾರ್ ಫ್ಯಾಮಿಲಿ. ತಗೊಂಡು ನಾವು ಕರೀತಿದ್ದು ದೊಡ್ಡ ಮನೆ ಅಂತೇಳಿ, ಈಗಲೂ ಕರೀದು ದೊಡ್ಡ ಮನೆ ಅಂತೇಳಿ ಅಲ್ಲಿಗೆ ಅವರ ಮನೆಗೆ. ಅದು ತುಂಬಾ ಚೆನ್ನಾಗಿತ್ತು ಮನೆ. ತುಂಬಾ ಅಂದ್ರೆ ಎಲ್ಲ ದೊಡ್ಡ ಬೇರೆ ಬೇರೆ ಘಟನೆಗಳು ನಡೆದಂತ ಮನೆ. ಒಳ್ಳೆ ಪುನೀತ್ ಚಿತ್ರರಂಗಕ್ಕೆ ಬರಲಿಕ್ಕೆ ಮೂರ್ತಾದ್ದು. ಆಮೇಲೆ ಒಟ್ಟಿನಲ್ಲಿ ನನಗೆ ಅನ್ಸುತ್ತೆ ಆ ಮನೆ ಹೊಡಿಬಾರ್ದಿತ್ತು ಅಂತೇಳಿ ಅಷ್ಟೇ. ಅದು ಹೊಡೆದು ಈಗ 2 ಮನೆ ಕಟ್ಟಿದ್ದಾರೆ. ಅವ್ರದ್ದು ಅವರ ಸೊತ್ತು, ಅವ್ರು ಏನ್ ಬೇಕಾದ್ರೆ ಮಾಡ್ಬೋದು. ಆದ್ರೆ ಒಬ್ಬ ಜರ್ನಲಿಸ್ಟ್ ಆಗಿ ನನಗೆ ಅನ್ಸೋದು ಅಂದ್ರೆ ಆ ಮನೆಯನ್ನ ಒಂದು ಮ್ಯೂಸಿಯಂ ಆಗಿ ಇಡಬೇಕಾಗಿತ್ತು ಅಂತೇಳಿ. ಆ ತರ ಇತ್ತು ಅದು, ಅದ್ಭುತ ಮನೆ. ಅದನ್ನ ಅಲ್ಲಿ ರಾಜ್ಕುಮಾರ್ ಯೂಸ್ ಮಾಡ್ತಿದ್ದಂತಹ ಪಂಚೆ ಆಗಿರಲಿ, ಶರ್ಟ್ ಆಗಿರಲಿ, ಚಪ್ಪಲಿ ಆಗಿರಲಿ, ಕೋಲ್ ಆಗಿರಲಿ, ಅಥವಾ ಚೇರ್, ಹಾಸಿಗೆ, ಯಾವುದನ್ನ ಅಲ್ಲಿ ಇಟ್ಟು ಒಂದು ಮ್ಯೂಸಿಯಂ ಮಾಡಿರ್ತಿದ್ರೆ ಅದ್ಭುತ ಒಂದು ಕಲ್ಪನೆ ನನಗೆ ವೈಯಕ್ತಿಕವಾಗಿ. ಅದು ಮಾಡಬಹುದಿತ್ತು ಅಂತ. ಈಗ ಎಲ್ಲಿದೆ? ಹೌದು, ರಾಜ್ಕುಮಾರ್ ಯೂಸ್ ಮಾಡ್ತಿದ್ದ ವಸ್ತುಗಳೆಲ್ಲಿದೆ? ಎಲ್ಲೋ ಕಂಠೀರವ ಸ್ಟುಡಿಯೋದಲ್ಲಿ ಅವರ ಸಮಾಧಿ ಪಕ್ಕದಲ್ಲೆಲ್ಲ ಏನೋ ಮಾಡ್ತಾನೆ ಅಂತ ಹೇಳಿದೆ ನೆನಪು ಪಾರ್ವತಮ್ಮ. ಎಲ್ಲಿದೆ? ಇಲ್ಲ. ಅದು ಉಳಿತಿತ್ತು ಅಂತ. ಯಾಕಂದ್ರೆ ಸರ್ವಶ್ರೇಷ್ಠ ಕಲಾವಿದ. ಈಗ ನಾವು ಧಾರವಾಡಕ್ಕೆ ಹೋದಾಗೆಲ್ಲ ನನ್ನ ಫೇವರೆಟ್ ಕವಿಗಳು ಅಂತ ಹೇಳಿದ್ರೆ ಬೇಂದ್ರೆ ಅವರು. ಸೊ ನಾವು ಹೋದಾಗ ಬೇಂದ್ರೆ ಅಂತ ಹೇಳಿದ್ರೆ ಅವ್ರನ್ನ ನಾವು ನೋಡಿಲ್ಲ, ಆದ್ರೆ ಅವ್ರು ಬಳಸಿದಂತ ವಸ್ತುಗಳನ್ನ ನೋಡಿದಾಗ ಇಲ್ಲೇ ಇದಾರೇನೋ ಅನ್ನೋ ಒಂದು ಫೀಲ್ ಬರುತ್ತೆ. ನೀವ್ ಹೇಳೋದು ಅದೇ ರೀತಿ. ದೊಡ್ಡ ಮನೆ, ಯಾವತ್ತು ದೊಡ್ಡ ಮನೆಯಿಂದಲೇ ಹೆಸರಿಡಿ. ನಾವು ಕರೆದಿದ್ದು, ನಾವು ಪತ್ರಕರ್ತರು ಕರೆದಿದ್ದು ದೊಡ್ಡ ಮನೆ ಅಂತ ಹೇಳಿ. ಅಂದ್ರೆ ಆ ಟೈಟಲ್ ಸಿನಿಮಾನು ಬಂತು, ಅದು ಬೇರೆ ಸಬ್ಜೆಕ್ಟೇ ಬೇರೆ. ಆದ್ರೆ ಮನೆ ದೊಡ್ಡ ಮನೆ ಅಂತ ಹೇಳಿ ಇಟ್ಟ ಇದ್ರಲ್ಲಿ ಒಂದು ಮ್ಯೂಸಿಯಂ ಮಾಡಬಹುದಿತ್ತು ಅಂತ. ಈಗ ಮ್ಯೂಸಿಯಂ ಇಲ್ಲ. ರಾಜ್ಕುಮಾರ್ ಅಂದ್ರೆ ಏನಂತ ಯಾವುದೋ ಒಂದು 3 ಪೀಳಿಗೆ ದಾಟಿದ ಮೇಲೆ ಅವರಿಗೆ ನೋಡುವಂಥದ್ದು ಏನಿಲ್ಲ. ನನಗೆ ಗೊತ್ತಿದೆ ಹೇಗಿದ್ರು ರಾಜ್ಕುಮಾರ್ ಅಂತೇಳಿ. ಹಾಗೆ ಅದು ಮಾಡಬಹುದಿತ್ತು. ಅದು ಇಲ್ಲಿಂದ ಶಿಫ್ಟ್ ಆದ ಯಾವುದು ಹೈಲ್ಯಾಂಡ್ಸ್ ಶಿಫ್ಟ್ ಆದ್ಮೇಲೆ ಅಲ್ಲಿ ಜೀವನ ಮಾಡಿದ್ದು ಅಂತ. ಗಣೇಶ್ ಕಾಸರಗೋಡು ಅವ್ರದ್ದು ವಾಟ್ ನೆಕ್ಸ್ಟ್, ಮುಂದೇನು? ನಾನು ಆರಂಭದಲ್ಲಿ ಹೇಳಿದ್ದೇನೆ, ನನಗೆ ಗುರಿ ಇಲ್ಲ ಅಂತ ಹೇಳಿ. ಈಗಲೂ ಅಷ್ಟೇ, ಗುರಿ ಏನಿಲ್ಲ. ನಿಮ್ ಗಾಡಿದು ಕೀಲಿ ಆನ್ ಆಗೋದಷ್ಟೇ ನಿಮಗೆ ಗೊತ್ತು, ಅದೆಲ್ಲಿ ಸ್ಟಾಪ್ ಆಗುತ್ತೋ ಇಲ್ಲ ಗೊತ್ತಿಲ್ಲ. ಅದು ಹೋಗ್ತಾನೆ ಇರ್ತದೆ. ಡ್ರೈವಿಂಗ್ ನನ್ನ ತುಂಬಾ ಖುಷಿ ಪಟ್ಟು ಡ್ರೈವ್ ಮಾಡ್ತೇನಪ್ಪ. ಬೆಂಗಳೂರಿನ ಡ್ರೈವಿಂಗ್ ಇದೆಯಲ್ಲ, ಎಲ್ಲರೂ ಹೇಳ್ತಾರೆ ಟ್ರಾಫಿಕ್ ಅದು ಇದು ಅಂತ ಹೇಳಿ. ಹೌದು, ಇಲ್ಲ ಅಂತ ಹೇಳಲ್ಲ. ಆ ಟ್ರಾಫಿಕ್ ನ ಮಧ್ಯನೂ ನಾನು ಡ್ರೈವ್ ಮಾಡೋದಕ್ಕೆ ಸುರಕ್ಷಿತವಾಗಿ ಬಂದಿದ್ದೇನಲ್ಲ, ಅದು ಅಲ್ಟಿಮೇಟ್. ಅದು ನಾನು ಸಾವಿರಾರು ಕಿಲೋಮೀಟರ್ ದೂರ ಡ್ರೈವ್ ಮಾಡಿಕೊಂಡು ಮಿಸಸ್ ಜೊತೆ ಓಡಾಡ್ತೇನೆ. ಸಾರಿ ಸರ್, ಮಿಸಸ್ ಅಂತ ಹೇಳ್ಬೇಡಿ, ಒಂದೊಳ್ಳೆ ಫ್ರೆಂಡ್ ಅಂತ ಹೇಳಿ. ಫ್ರೆಂಡ್ ಎಲ್ಲರೂ ಹೇಳ್ತಾರಲ್ಲ, ಒಬ್ಬ ಯಶಸ್ವಿ ಗಂಡಿನ ಹಿಂದೆ ಒಂದು ಹೆಣ್ಣು ಇರುತ್ತೆ ಅಂತೇಳಿ. ನಾನು ಹಿಂದೆ ಸೇರ್ಸಲಿಕ್ಕೆ ಸರಿ ಇತ್ತು, ನನ್ನ ಮುಂದೆ ಆಕೆ ಇದ್ದಾಳೆ ಅಂತೇಳಿ ಅಷ್ಟು ಗೌರವ ಕೊಡ್ತೇನೆ. ಹೋಗಿ ಬಂದಾಗ ಫಸ್ಟ್ ನಾನು ಅದರ ಬಾನೆಟಿಗೆ ತಲೆ ಇಟ್ಟು ನಮಸ್ಕಾರ ಮಾಡ್ತೇನೆ. ಥ್ಯಾಂಕ್ಸ್, ನಮ್ಮ ಸುರಕ್ಷಿತವಾಗಿ ಕರ್ಕೊಂಡು ಹೋಗಿದ್ದೆ ಅಂತ. ಒಂದು ನಮ್ಮ ಫ್ಯಾಮಿಲಿ ಮೆಂಬರ್ ಅದನ್ನು ಎಕ್ಸ್ಚೇಂಜ್ ಮಾಡೋದಾಗಲಿ ಮಾರೋದಾಗಲಿ ಮಾಡಿದ್ವಿ. ನೋಡಿ, ನೀವು ಆ ಕಾರನ್ನ ಫ್ಯಾಮಿಲಿ ಮೆಂಬರ್ ಅಂದಾಗ ನನಗೆ ನಮ್ಮ ಹಳ್ಳಿಗಳು ನೆನಪಾಗ್ತದೆ. ಈ ಹಿಂದಿನ ಕಾಲದಲ್ಲಿ ದನ ಕರುಗಳನ್ನ ಒಂದು ರೀತಿ ಫ್ಯಾಮಿಲಿ ಮೆಂಬರ್, ಯಾಕಂತೇಳಿ ಯಾವ್ದಾರ ಒಂದು ಹಬ್ಬ ಸಂಭ್ರಮದಲ್ಲಿ ಫೋಟೋ ತೆಗಿಸ್ಬೇಕಂದ್ರೆ ಎತ್ತುಗಳನ್ನ ಹಿಡ್ಕೊಂಡು ಜೊತೆಗೆ ನಿಂತ್ಕೊಂಡು ಫೋಟೋ ತೆಗಿಸ್ಕೊಂಡು, ಯಾಕಂದ್ರೆ ಅವ್ರು ನಮ್ಮ ಕುಟುಂಬ ಎನ್ನುವಂಥದ್ದು. ನೀವು ಈ ಕಾರನ್ನ ನನ್ನ ಫ್ಯಾಮಿಲಿ ಅಂತ, ಫ್ಯಾಮಿಲಿ ಮೆಂಬರ್ 100%. ಅದಕ್ಕೆ ಒಂದು ಸ್ಕ್ರಾಚ್ ಬಿದ್ದಾಗಲೇ ಬೇಜಾರಾಗುತ್ತೆ. ತಕ್ಷಣ ಹೋಗಿ ಅದನ್ನು ನಿಮಗೆ ಗಾಯ ಆದಷ್ಟು ಏನು ತೊಂದರೆ ಆಗಿಲ್ಲ. ಇಷ್ಟು 2 ಲಕ್ಷ ಕಿಲೋಮೀಟರ್ ಓಡಿದೆ. 2 ಲಕ್ಷ 12 ವರ್ಷ ಆಯ್ತು ಪರ್ಚೇಸ್ ಮಾಡಿ. 2 ಲಕ್ಷ ಕಿಲೋಮೀಟರ್ ಓಡಿದೆ.
ದೊಡ್ಡ ಮಟ್ಟದ ಆಕ್ಸಿಡೆಂಟ್ ಅಂದ್ರೆ ತರ್ಚಿದ್ದು ಇಲ್ಲಷ್ಟೇ ಬೆಂಗಳೂರು ಟ್ರಾಫಿಕ್ ನಲ್ಲಿ ಅದೇ ಗೊತ್ತಾಯ್ತು. ಸೆಕೆಂಡ್ ಹ್ಯಾಂಡ್ ಕಾರೇ ತಗೋಬೇಕಾದ ಜಾಗ ಇದು ಹಾ. ಅಂತ ನಾನು ಫಸ್ಟ್ ಹ್ಯಾಂಡ್ ಹೊಸ ಕಾರ್ ತಗೊಂಡು ಇಲ್ಲಿ ಓಡಿಸಿದವ ನಾನು. ಅದಕ್ಕೆ ಸಣ್ಣ ಪುಟ್ಟ ಗಾಯದಾಗ ಊರಲ್ಲಿ ಒಂದು ಪೇಂಟಿಂಗ್ ಮಾಡೋ ಜಾಗ ಇದೆ, ಫ್ರೆಂಡ್ಸ್ ಸ್ನೇಹಿತರದ್ದು ಮಾಡಿಕೊಡ್ತಾರೆ, ತುಂಬಾ ಅಚ್ಚುಕಟ್ಟಾಗಿ ಮಾಡಿಕೊಡ್ತಾರೆ. ಮತ್ತೆ ಇಲ್ಲಿ ಬಂದಾಗ ಅದೇ ನಡೀತಾ ಇರ್ತದೆ. ನಾವು ಬಿದ್ದಾಗ ಎದ್ದಾಗ ಎಲ್ಲ ಗಾಯ ಮಾಡ್ಕೊಡಲ್ವಾ, ಅದಕ್ಕೆ ಒಂದು ಬ್ಯಾಂಡೇಜ್ ಹಾಕಲ್ವಾ, ಅಷ್ಟೇ 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 ಅಷ್ಟೇ. ಫ್ಯಾಮಿಲಿ ಮೆಂಬರ್ ಅದಕ್ಕೆ ನಾನು ಶಾಂಭವಿ ಅಂತ ಹೆಸರಿಟ್ಟಿದ್ದು, ಅಮ್ಮನ ಹೆಸರಿಟ್ಟಿದ್ದು. ಸೊ ಅಮ್ಮನಿಗೆ ನಾನು ಏನು ಮಾಡ್ಲಿಕ್ಕೆ ಆಗಿಲ್ಲ, ಹಾ. ಅದಕ್ಕಾಗಿ ನನ್ನ ಜೊತೆನೇ ಇರಲಿ ಅಂತೇಳಿ ನಾನು ಎಲ್ಲೆಲ್ಲಿ ಓಡಾಡ್ತೀನಿ ಅಲ್ಲೆಲ್ಲ ಅಮ್ಮ ಇರಬೇಕು ಅಂತ, ಆ ಕಾರಣಕ್ಕೆ ಶಾಂಭವಿ ಅಂತ ಹೆಸರಿಟ್ಟಿದ್ದು. ಖಂಡಿತ ಸರ್. ಇದ್ರ ಜೊತೆಗೆ ನಿಮ್ಮ ಒಂದು ಜರ್ನಿಯೇ ಬೇರೆ, ಅಂದ್ರೆ ಆ ದಿನಗಳ ಪತ್ರಕರ್ತರ ಜರ್ನಿಯೇ ಬೇರೆ, ಈಗಿನ ಜರ್ನಿಯೇ ಬೇರೆ. ಅಪ್ಕಮಿಂಗ್ ಸಿನಿಮಾ ಪತ್ರಕರ್ತರ ಆಗ್ಬೇಕಾಗಿರೋರಿಗೆ ನಿಮ್ಮ ಒಂದಷ್ಟು ಸಲಹೆಗಳನ್ನು ಹೇಳೋದಾದ್ರೆ? ನಿಷ್ಠೆ, ಶ್ರಮ, ಪ್ರಯತ್ನ, ಈ ಮೂರು ಇರಿ. ಪ್ರಾಮಾಣಿಕವಾಗಿರಿ. ಯಾವ ದುಡ್ಡಿನ ಆಸೆಗೂ ಬೀಳ್ಬೇಡಿ. ದುಡ್ಡು ತಾನಾಗಿ ಬರುತ್ತೆ, ನೀವು ನಿಯತ್ತಿನಿಂದಿದ್ರೆ. ದುಡ್ಡಿಗೆ ಯಾವತ್ತು ಕೈ ಚಾಚಿದೋ ಹೆಸರು ಕೆಡಿಸ್ತದೆ. ಹೆಸರು ಕೆಡಿಸಿದ್ರೆ ನಿಮ್ಮನ್ನು ಹತ್ತು ಸೇರಿಸುವರಿಲ್ಲ. ನನ್ನನ್ನು ಯಾರಾದರೂ ಗೌರವ ಕೊಡ್ತಾ ಇದ್ರೆ ನಾನು ಆ ಕಾರಣಕ್ಕಾಗಿ ಗೌರವ ಪಡುವ, ಹೆಮ್ಮೆಯಿಂದ ಹೇಳ್ತೀನಿ, ಆ ಕಾರಣಕ್ಕಾಗಿ ನಾನು ಗೌರವ ಪಡ್ಕೊಂಡಿದ್ದೇನೆ. ಇವತ್ತಿಗೂ ಅಷ್ಟೇ, ಯಾವುದೇ ಪ್ರೆಸ್ ಮೀಟಿಂಗ್ ನಾನು ಓದು ಅಷ್ಟು ಚಂದದಲ್ಲಿ ನೋಡ್ಕೊಳ್ತಾರೆ, ಹೋಗೋಣ ಅಂತ ಅನ್ಸುತ್ತೆ. ಆದರೆ ಈ ಪುಡಿ ಪತ್ರಕರ್ತರು ಅಂತ ಅನ್ಸ್ಕೊಂಡವರೆಲ್ಲ ದುಡ್ಡು ಇಸ್ಕೊಂಡು ಮಾಡುವ ಕೆಲಸ ಇದೆಯಲ್ಲ, ಅದು ಯಾವತ್ತಿಗೂ ನನಗೆ ಇಷ್ಟ ಆಗಲ್ಲ. ನಾನು ಆದ ಕಾರಣಕ್ಕಾಗಿ ಪ್ರೆಸ್ ಮೀಟಿಂಗ್ ಹೋಗಲ್ಲ. ಓಕೆ ಸರ್, ಎಲ್ಲ ಕವರ್ ಆಯ್ತು ಸರ್. ಇನ್ಯಾರು ಬಿಟ್ಟಿದ್ದೀನಾ? ಇಲ್ಲ, ಅಲ್ಲ, ಶುಭಮ್ ಪುಸ್ತಕದಲ್ಲಿ ನಾನು ಇಷ್ಟನ್ನು ಬರೆದಿದ್ದೀನಿ. ಆದರೆ ಒಂದು 10 ಶುಭಮ್ ಬರೆಯುವಷ್ಟು ಸಬ್ಜೆಕ್ಟ್ ನನ್ನ ಹತ್ರ ಇದೆ. ಗೊತ್ತಿಲ್ಲ ಯಾವತ್ತಾದರೂ ಆಗ್ಬೋದೇನೋ ಅಂತ ಹೇಳಿ ಈ ಜರ್ನಿಯಲ್ಲಿ. ಖಂಡಿತ ಸರ್. ತುಂಬಾ ಅದ್ಭುತವಾದ ಜರ್ನಿ ಪ್ರವೀಣ್, ತುಂಬಾ ಅದ್ಭುತವಾದ ಜರ್ನಿ. ಯಾರಿಗೂ ಸಿಗದ ಗೌರವ ನನಗೆ ಸಿಗ್ತದೆ. ನಾನು ಅದು ಬಯಸಲಿಲ್ಲ ಮತ್ತು ನಾನು ಈ ರೀತಿ ಬದುಕು ನಡೆಸ್ತೇನೆ ಅಂತೇಳಿ ನಾನು ಯಾವತ್ತೂ ಅನ್ಕೊಂಡಿಲ್ಲ. ಅಂತ ಒಂದು ಅದ್ಭುತವಾದ ಲೈಫ್ ನನಗೆ ಸಿಕ್ಕಿದೆ, ನನ್ನ ಸೌಭಾಗ್ಯ. ನಾನು ಅದೇ ಅನ್ಕೋತಾ ಇದ್ದೆ ಸರ್, ನೀವು ಬರೆದಂತ ಅದ್ಭುತ ಪುಸ್ತಕ ಶುಭಮ್, ಆ ಪುಸ್ತಕ ಓದಾಗ ಅನ್ಕೋತಿದ್ದೆ ಗಣೇಶ್ ಕಾಸರಗೋಡು ಅವರು ಯಾರು ಏನು ಅಂತ ನನಗೆ ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ. ಅಂದ್ರೆ ಏನು ಒಬ್ಬ ಪ್ರೋಗ್ರಾಮ್ ಪ್ರೊಡ್ಯೂಸರ್ ಅಂತಾರೆ, ಇಲ್ಲೆಲ್ಲೋ ಬಂದ್ರೆ ಕತೆಗಾರ, ಇಲ್ಲೆಲ್ಲೋ ಬಂದ್ರೆ ಒಬ್ಬ ಒಳ್ಳೆ ನಟ, ಇಲ್ಲೋ ಬಂದ್ರೆ ಒಳ್ಳೆ ರೈಟರ್, ಸೊ ಇಲ್ಲೆಲ್ಲೋ ಬಂದ್ರೆ ಒಂದು ಗಡ್ಸು ಶಿಸ್ತಿನ ಸಿಪಾಯಿ. ಸೊ ಯಾರು ಇವರು ಏನು ಅಂತ ನನಗೆ ಒಂದು ರೀತಿ ಕ್ವಶನ್ ಮಾಡ್ತೀನಿ, ಅರ್ಥ ಮಾಡ್ಕೊಳಕ್ ತುಂಬಾ ಕಷ್ಟ ಇದೆ. ಈ ಒಂಚೂರಾದ್ರೂ ಸಿಗ್ತಾ? ಖಂಡಿತ ಸರ್, ಅದ್ಭುತ. ಇದ್ರ ಜೊತೆಗೆ ಸರ್, ಈಗ ಕಾರ್ಯಕ್ರಮಕ್ಕೆ ಶುಭಂ ಹೇಳುವಂತ ಸಮಯ ಬಂದಿದೆ. ಸೊ ಒಳ್ಳೇದಾಗ್ಲಿ. ಸೊ ನಿಮ್ಮ ಈ ಯಾವತ್ತೂ ಕೂಡ ಸರ್, ನನ್ನ ಒಂದು ಚಿಕ್ಕವನಾಗ ಒಂದು ಸಲಹೆ, ಈ ಪೆನ್ನಿನ ಕ್ಯಾಪ್ ಯಾವತ್ತೂ ಈ ರೀತಿ ಮುಚ್ಚಬೇಡಿ, ಯಾವತ್ತೂ ತೆರೆದೇ ಇರಲಿ. ಯಾಕಂತ ಹೇಳಿದ್ರೆ ನಮ್ಮಂತಹ ಒಂದು ಹಸಿವಿರುವಂತಹ ಪತ್ರಕರ್ತರಿಗೆ ನಿಮ್ಮೊಂದಿಷ್ಟು ಸಲಹೆಗಳು ಬೇಕಾಗುತ್ತೆ. ಸೊ ಯಾವತ್ತು ಬರಿತಾ ಇರಿ, ಖುಷಿಯಾಗಿರಿ. ನಮ್ಗೇನಾದ್ರೂ ಅಪ್ಕಮಿಂಗ್ ಬರುವಂತ ಒಂದು ಯಂಗ್ ಪತ್ರಕರ್ತರಿಗೆ ಎಲ್ಲಾದ್ರೂ ದಾರಿ ತಪ್ಪಿದಾಗ ತಿದ್ದಿ ಹೇಳಿ ಅಂತ ಹೇಳಿ ನಾವು ಕೂಡ ಕೇಳ್ಕೊ. ಖಂಡಿತ. ಅದಕ್ಕೆ ನಾನು ಯಾವತ್ತಿಗೂ ರೆಡಿ ಇದ್ದೀನಿ. ಸೊ ಇನ್ನು ಎನರ್ಜಿ ಕುಂದಿಲ್ಲ, ನಾನು ರಿಟೈರ್ಡ್ ಆಗಬೇಕು ಅಂತ ಅನ್ಸಿಲ್ಲ, ದೊಡ್ಡ ರೀತಿಯ ಸಂಪಾದನೆ ಮಾಡಬೇಕು ಅಂತ ನನಗೇನು ಕನಸೇನಿಲ್ಲ. ಇರೋದ್ರಲ್ಲಿ ತೃಪ್ತಿಯಾಗಿದ್ದೀನಿ, ನೆಮ್ಮದಿಯಿಂದಿದ್ದೀನಿ. ಎಷ್ಟು ಸರ್ ನಿಮ್ಗೆ ವಯಸ್ಸು? 30-35? ನನ್ನ ಎನರ್ಜಿಗೆ. ಬಟ್ ನನ್ನ ಕೆಲವೊಮ್ಮೆ ನಡೀತಾ ಹೋಗ್ತಾ ಇರುವಾಗ ಹಿಂಗೆ ಆಗ್ಬಿಡುತ್ತೆ, ಯಾವ ವಯಸ್ಸಾಗಿದೆ ನಿಂಗೆ ಅಂತ ಆಗ ಅನ್ಸುತ್ತೆ. ಹೊರತಾಗಿ ಬೇರೆ ಡ್ರೀಮ್, ಕಾರಲ್ಲಿ ಕೂತು ಸ್ಟೇರಿಂಗ್ ಇರೋದೇ ಸರ್, ಒಂದು 100 120ವರೆಗೆ, ಅದು ಆಲ್ಟೋ ಕಾರ್ನಲ್ಲಿ, ಆಲ್ಟೋ ಕೇಟನ್, ಅಷ್ಟು ಸ್ಪೀಡಲ್ಲಿ ಹೋಗೋದಿದೆಯಲ್ಲ, ಪಕ್ಕದಲ್ಲಿ ಇನ್ನೊಂದು ಬಸ್ ಹೋಗ್ಬಿಟ್ರೆ ಇದು ಗಡಗಡ ನಡುತ್ತೆ. ಇದ್ರೂ ಕೂಡ ನಾನು 120 ಓಡೋದಿದೆ. ಕಾನ್ಫಿಡೆನ್ಸ್ ಇದೆಯಲ್ಲ, ಅದು ನನಗಿದೆ, ಯಾವತ್ತಿಗೂ ಇರ್ತದೆ. ಯಾವತ್ತೂ ಅದು ನನ್ನ ಕೈ ಮೀರುತ್ತೆ ಅಂತ ಗೊತ್ತಾದಾಗ ಅಷ್ಟೇ. ಖಂಡಿತ ಸರ್, ಯಾವಾಗ್ಲೂ ಹೀಗೆ ಇರಿ, ನಮ್ ಜೊತೆಗೆ ಖುಷಿಯಾಗಿರಿ. ಸೊ ಒಂದಷ್ಟು ನಾನು ಹೇಳಿದ್ನಲ್ಲ, ಯಾರಾದ್ರೂ ಅಂದ್ರೆ ದಾರಿ ತಪ್ತಾರೆ ಅಂತ ಹೇಳಿದ್ರೆ ದಾರಿ ತಪ್ಪಿ ಬಂದದ್ದಲ್ಲ, ಸರಿದಾರಿಯಲ್ಲಿ ಹೋಗುವಂತ ಒಂದು ಒಳ್ಳೆ ಸಲಹೆಗಳನ್ನ ನೀಡಿ ಅಂತೇಳಿ ನಾವು ಕೂಡ ಕೇಳ್ಕೊಂಡ್ವಿ. ನೋಡಿದ್ರಲ್ಲ ವೀಕ್ಷಕರೇ, ಸೊ 45 ವರ್ಷದ ಸಿನಿ ಪಯಣ ಅಂದ್ರೆ ಕೇವಲ ಪತ್ರಕರ್ತರು ಮಾತ್ರ ಅಲ್ಲ, ಇವರು ಒಂದು ರೀತಿ ಸ್ಯಾಂಡಲ್ವುಡ್ ನಲ್ಲಿ ಇವರು ಕೂಡ ಜರ್ನಿಯನ್ನ ಮಾಡಿರ್ತಕ್ಕಂಥದ್ದು. ಜೊತೆಗೆ ಅವರ ಅನುಭವಗಳನ್ನು ಹೇಳ್ಕೊಂಡಿದ್ದಾರೆ. ಒಬ್ಬ ಸ್ಟಾರ್ ನಟರ ಜೊತೆಗೆ ಅವಿನಾಭಾವ ಸಂಬಂಧ ಇಟ್ಕೊಂಡು ಒಬ್ಬ ಪತ್ರಕರ್ತ ಆದಂತವ್ರು ಹೇಗಿರ್ಬೇಕು, ಹೇಗೆ ನಡೆದುಕೊಳ್ಬೇಕು, ಒಂದು ಸುದ್ದಿಯ ರೀತಿ ಯಾಕೆ ಬರೀಬೇಕು, ಅದರಿಂದ ಏನ ನಮಗೆ ಲಾಭ ಎನ್ನುವಂಥದ್ದು. ಜೊತೆಗೆ ಕೇವಲ ಸಿನಿಮಾ ಪತ್ರಕರ್ತ ಮಾತ್ರ ಅಲ್ಲ, ಇದ್ರ ಜೊತೆಗೆ ಸಾಕಷ್ಟು ಜನರನ್ನ ಒಂದು ಆಸರೆ ಆಗಿರ್ತಕ್ಕಂಥವ್ರು. ಅಂದ್ರೆ ಬಣ್ಣ ಮಾಸಿದ ಮೇಲೆ ಅವ್ರ ಬದುಕು ಹೇಗಿದೆ ಅನ್ನುವಂಥದ್ದನ್ನ ಕಣ್ಣಿಗೆ ಕಟ್ಟುವಂತೆ ತೋರಿಸಿದಂಥವ್ರು. ಸೊ
ಅವರು ಕೂಡ ಈಗ 45 ವರ್ಷದ ಜರ್ನಿಯನ್ನ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ. ಸೊ ಯಾವಾಗ್ಲೂ ಕೂಡ ಹೀಗೆ ಅವರು 45 ವರ್ಷ ಮಾತ್ರ ಅಲ್ಲ 100 ವರ್ಷನೂ ಕೂಡ ದಾಟ್ಲಿ ಅವ್ರ ಜರ್ನಿ, ಸಿನಿಮಾ ಜರ್ನಿಯಲ್ಲಿ ಅನ್ನುವಂಥದ್ದು ನಮಗೂ ಕೂಡ ಆಶಯ. ನೋಡಿದ್ರಲ್ವ, ಇದಾಗಿತ್ತು ಇವತ್ತಿನ ವಿಶೇಷ. ನಮಸ್ಕಾರ.